ಬಹುಶಃ ಅವ್ರ ಸಂಕಲ್ಪ ಏನಿತ್ತು ಅಂದ್ರೆ ಸಿದ್ದೇಶ್ವರ ಜಗದ್ಗುರು ನಾನು ರೇಣುಕರಿಗೆ ನಮಸ್ಕರಿಸಬೇಕು, ಸಾಷ್ಟಾಂಗ ಪ್ರಣಾಮ ಮಾಡಬೇಕು ಅನ್ನುವಂಥ ಪರಂಪರೆ ಮನಸ್ಸಿನೊಳಗಿತ್ತು ಸಿದ್ದೇಶ್ವರ ಜಗದ್ಗುರುಗೆ. ಅವರು ನೇರವಾಗಿ ಮಹಾದೇವ ತಾತನವರ ಸನ್ನಿಧಾನಕ್ಕೆ ಬಂದಾಗ ಬರೀ ಜಗದ್ಗುರು ಅಂತ ಅವ್ರನ್ನ ಸ್ವಾಗತ ಮಾಡಿಕೊಂಡು ಆ ರೂಮಿನ ಬಾಗಿಲ ಕದವನ್ನು ಹಾಕಿ ಆಯ್ತಪ್ಪ ನೀವು ಯಾರಿಗೆ ದರ್ಶನ ಕೊಡ್ಬೇಕಂತ ಮಾಡ್ಯಾರ ಅಂತ ಹೇಳಿ ಅವ್ರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಏಕಕಾಲದಲ್ಲಿ ಸಿದ್ದೇಶ್ವರ ಜಗದ್ಗುರುಗಳಿಗೆ ಮಹಾದೇವ ತಾತನಿಗೆ ಹೋಗಿ ಸಾಕ್ಷಾತ್ ರೇಣುಕ ಜಗದ್ಗುರುಳಾಗಿ ದರ್ಶನ ಕೊಟ್ಟಿರ್ತಕ್ಕಂಥ ರೀತಿ ಅವರ ಇತಿಹಾಸಗಳಿದೆ. ಇದು ಒಂದಲ್ಲ ಎರಡಲ್ಲ, ಇಂಥ 10 ಹಲವಾರು ಸಾವಿರಾರು ಪುರಾಣಗಳು ಮಹಾದೇವ ತಾತನವರ ದಿವ್ಯ ಚರಿತ್ರೆಯೊಳಗೆ ನಾವೆಲ್ಲ ನೋಡ್ಕೊಂಡು ಬರ್ತೇವೆ. ಈ ಕನ್ನಡ ನಾವು ಇಷ್ಟೇ ಅಲ್ಲ, ಅಖಂಡ ಭಾರತ ದೇಶವನ್ನು ಸಂಚಾರ ಮಾಡಿರ್ತಕ್ಕಂಥ ಪುಣ್ಯ ಮೂರ್ತಿ ಮಹಾದೇವ ತಾತನವರು. ಅವರ ಪುಣ್ಯ ಸ್ಮರಣೋತ್ಸವ ಒಂದು 2 ವರ್ಷದಲ್ಲಿ ಇಲ್ಲಿ ಆದ್ರೆ ನಾಡಿನ ತುಂಬೆಲ್ಲ ಅವರ ಒಂದು ಪುಣ್ಯಾರಾಧನೆ ಮಹೋತ್ಸವ ಈ ಮಠದಲ್ಲಿ ಅನೇಕ ನಾನಾ ಭಾಗಗಳಲ್ಲಿ ಆಗ್ತಾ ಇದ್ದೇವೆ. ಅಂತವರ ಅಪರೂಪದ ದಿವ್ಯ ಕೃಪಾಕರ ಸಂಜಾತರಾಗಿ ಈ ನಾಡಿನ ತುಂಬೆಲ್ಲ ಮಹಾದೇವ ತಾತನವರ ಒಂದು ಬೆಳವಣಿಗೆ ಹಿಡ್ಕೊಂಡು ಧರ್ಮ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಏಕೈಕ ಗುರು ಯಾರಾದ್ರಿದ್ರ ಅವರು ಹಂತಸಾರದ ಅಭಿನವ ಶಿವಲಿಂಗ ಧರ್ಮ ಶಿವಾಚಾರ್ಯ ಮಹಾಸ್ವಾಮಿ ಅಂತಕ್ಕಂಥದ್ದನ್ನ ನಾವು